ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಗಿಣ್ಣು ರೆಸಿಪಿಯನ್ನು ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ ಒಂದು 5 ದಿನ ಪ್ರಿಸರ್ವ್ ಮಾಡಿರೋಂತಹ ಗಿಣ್ಣು ಹಾಲಿಗೆ ಒಂದು ಸ್ವಲ್ಪ ಬೆಲ್ಲ ಸೇರಿಸಿ ಇಟ್ಟಿರೋದನ್ನು ಈಗ ಸ್ಟವ್ ಮೇಲೆ ಇಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕಾಯಿಸ್ಕೋಬೇಕು. ಈ ರೀತಿ ಆಗೋವರೆಗೂ ಒಂದು 10 ನಿಮಿಷ ಕಾಯಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಈಗ ಕಾಯಿಸ್ಕೊಂಡಿರೋ ಹಾಲಿಗೆ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಮೊದಲಿಗೆ ಪ್ರಿಸರ್ವ್ ಮಾಡೋದಕ್ಕೆ ಅಂತ ಬೆಲ್ಲ ಸೇರಿಸಿದ್ವಿ. ಈಗ ನೋಡಿಕೊಂಡು ರುಚಿಗೆ ಬೇಕಾದಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಬೆಲ್ಲ ಕರಗೋಷ್ಟರಲ್ಲಿ ಬೇಕಾಗಿರೋಂತಹ ಒಂದು ಪುಡಿಯನ್ನು ಮಾಡ್ಕೊಳ್ಳೋಣ. ಏಲಕ್ಕಿ ಒಂದು 3, ಹಾಗೆ ಶುಂಠಿ ಒಂದು 2 ಪೀಸು, ಗಸಗಸೆ 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಒಣಕೊಬ್ಬರಿ ತುರಿ ಅಥವಾ ಹಸಿ ಕೊಬ್ಬರಿ ತುರಿಯನ್ನು ಸಹ ಸೇರಿಸ್ಕೋಬೋದು. ಅದನ್ನು ಸೇರಿಸ್ಕೊಂಡ್ರು ತಿನ್ನೋವಾಗ ಬಾಯಿಗೆ ರುಚಿ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಗಸಗಸೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಪುಡಿ ಮಾಡ್ಕೊಂಡಿದ್ದಾಯಿತು. ಬೆಲ್ಲ ಎಲ್ಲ ಕರಗಿದೆ. ಈ ರೀತಿ ಚೆನ್ನಾಗಿ ಹಾಲನ್ನು ಕಾಯಿಸ್ಕೊಂಡು ಒಂದು 10 ನಿಮಿಷ ಕಾಯಿಸಿದ ನಂತರ ಬೆಲ್ಲ ಸೇರಿಸಿ ಬೆಲ್ಲ ಕರಗಿದ ನಂತರ ಗಟ್ಟಿ ಅವಲಕ್ಕಿಯನ್ನು ತಗೋಬೇಕು. ಗಟ್ಟಿ ಅವಲಕ್ಕಿ 1 ಬೌಲು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಎಷ್ಟು ಹಾಲು ಇದೆ ನೋಡಿಕೊಂಡು ಅವಲಕ್ಕಿ ಬೇಯುವಷ್ಟು ಅವಲಕ್ಕಿಯನ್ನು ಸೇರಿಸ್ಕೋಬೇಕು. ಜಾಸ್ತಿ ಸೇರಿಸ್ಕೊಂಡ್ರೆ ಹಾಲು ಕಡಿಮೆ ಇದ್ದರೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಎಷ್ಟು ಹಾಲಿದೆ ಅದರಲ್ಲಿ ಅರ್ಧ ನೋಡಿಕೊಂಡು ಅವಲಕ್ಕಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಪುಡಿ ಮಾಡಿಟ್ಕೊಂಡಿರೋದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಅವಲಕ್ಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯೋವರೆಗೂ ಒಂದು ತಟ್ಟೆ ಮುಚ್ಚಿ ಆಗಾಗ ತಿರುಗಿಸ್ಕೊಡ್ತಾ ಇರಬೇಕು. ಈ ರೀತಿ ಗಿಣ್ಣು ಅವಲಕ್ಕಿಯಿಂದ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಅವಲಕ್ಕಿ ಎಲ್ಲ ಬೆಂದಿದೆ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ನೋಡ್ತಾ ಇರೋರು ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನೋಡಿ, ರವೆಯನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ರವೆನ ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ರವೆಯನ್ನು ಸೇರಿಸ್ಕೊಂಡ್ರೂ ಸಹ ಟೇಸ್ಟು ಚೆನ್ನಾಗಿ ಬರುತ್ತೆ. ಅವಲಕ್ಕಿಯಲ್ಲಿ 1/4 ಭಾಗದಷ್ಟು ರವೆ ಸೇರಿಸ್ಕೊಂಡಿದ್ದೀನಿ. ಎಲ್ಲದನ್ನು ಮಿಕ್ಸ್ ಮಾಡಿಕೊಟ್ಟಿದ್ದೀನಿ. ಮಿಕ್ಸ್ ಮಾಡಿಕೊಟ್ಟ ನಂತರ ನೋಡಿ, ಕಡಲೆಪಪ್ಪು ಪುಟಾಣಿ ಏನಂತೀವಿ, ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡೆ. ಬಾಯಿಗೆ ಸಿಗಲಿ ಅಂತ ನಾನು ಹಾಗೇ ಸೇರಿಸ್ಕೊತಾ ಇದ್ದೀನಿ. ಈ ಕಡಲೆ ಬೀಜನ ಹುರಿದು ಹೊಟ್ಟನ್ನೆಲ್ಲ ತೆಗೆದು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ತಿನ್ನೋವಾಗ ಗಿಣ್ಣಿಗೆ ಬಾಯಿಗೆ ಸಿಕ್ಕಿದರೆ ರುಚಿ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಕಡಲೆಪಪ್ಪು ಹಾಗೆ ಕಡಲೆ ಬೀಜನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಮಿಕ್ಸ್ ಮಾಡಿಕೊಟ್ಟು ಒಂದು ತಟ್ಟೆನ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬಿಡಬೇಕು. ಈ ರೀತಿ ನೀವು ಗಿಣ್ಣು ರೆಸಿಪಿಯನ್ನು ಮಾಡಿಕೊಂಡು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ನೋಡ್ತಾ ಇರೋವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ತಿಳಿಸಿ. ಹೇಗೆ ಬಂದಿದೆ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಸು ಹಾಲು ಕರು ಹಾಕಿದಾಗ ಗಿಣ್ಣಾಲು ಸಿಕ್ಕಿದಾಗ ತಪ್ಪದೆ ಈ ರೀತಿ ಹೆಲ್ದಿಯಾದ ಗಿಣ್ಣು
ಮಾಡಿಕೊಂಡು ರುಚಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮಿ ಕಿಚನ್.